ಕಾಪಾಡಿ ಕಾಪಾಡಿ ಕಾಪಾಡಿ. ಎಚ್ಚರ ಎಚ್ಚರ ಎಚ್ಚರ. ಪಾಲಕರೇ, ಪೋಷಕರೇ, ಹೆತ್ತವರೇ, ಹೊತ್ತವರೇ, ನಿಮ್ಮ ಮಕ್ಕಳನ್ನು ಈ ರಾಕ್ಷಸರಿಂದ ಕಾಪಾಡಿಕೊಳ್ಳಿ. ಇಲ್ಲವಾದಲ್ಲಿ ಮುಂದಿನ ಪೀಳಿಗೆಯು ಸರ್ವನಾಶವಾಗುವುದು ಖಂಡಿತ. ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್, ವಾಟ್ಸಾಪ್, ಯೂಟ್ಯೂಬ್ನಂತಹ ಮಹಾರಾಕ್ಷಸರ ಮಡಿಲಲ್ಲೇ ನಮ್ಮ ಮಕ್ಕಳು, ಯುವ ಪೀಳಿಗೆಯೂ ಕೂಡ ಆಟವಾಡುತ್ತಿದ್ದಾರೆ, ಅಲ್ಲೇ ಮಲಗುತ್ತಿದ್ದಾರೆ. ಇದರಿಂದಾಗಿ ಕೇವಲ 4-5 ವರ್ಷಗಳಲ್ಲಿ ಯಾವುದೇ ಆಕ್ಟಿವಿಟಿ ಇಲ್ಲದೆ ಕ್ರಿಯೇಟಿವಿಟಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ, ದೈಹಿಕವಾಗಿ ಅಶಕ್ತರಾಗುತ್ತಿದ್ದಾರೆ ಹಾಗೂ ಮಾನಸಿಕವಾಗಿ ಕುಗ್ಗಿ ಹೋಗಿ ಖಿನ್ನತೆಗೆ ಒಳಗಾಗುತ್ತಿದ್ದಾರೆ. ಒತ್ತಡವನ್ನು ಸಹಿಸುವ ಕನಿಷ್ಠ ತಾಳ್ಮೆಯೂ ಇಲ್ಲದೆ ಜೀವ ಕಳೆಯುವ ಹಾಗೂ ಕಳೆದುಕೊಳ್ಳುವ ಹಂತಕ್ಕೆ ಈಗಾಗಲೇ ತಲುಪಿದ್ದಾರೆ. ಓದಿನಲ್ಲಿ ನಿರಾಸಕ್ತಿ, ಅತಿಯಾದ ಆಲಸ್ಯತನ, ಮರೆಯುವಿಕೆ, ದಡೂತಿ ದೇಹ, ತಿನ್ನುವಾಗಲೂ ಮೊಬೈಲ್ ಅಥವಾ ಟಿವಿ ನೋಡುತ್ತಾ ತಾವು ಏನನ್ನು ತಿನ್ನುತ್ತಿದ್ದೇವೆ ಎಂಬುದರ ಪರಿವೇ ಇರುವುದಿಲ್ಲ, ಸರಿಯಾದ ನಿದ್ದೆಯಿಲ್ಲ, ಸ್ನೇಹಿತರ ಸಂಘವಿಲ್ಲ, ಏಕಾಂಗಿಯಾಗಿರುವುದು, ರಾತ್ರಿಯಿಡೀ ಕೋಣೆಯಲ್ಲಿ ಸ್ಕ್ರೀನ್ ಆನ್ ಇರುವುದು. ಅಬ್ಬಾ, 1-2 ಹೇಳೋಕಾದ್ರೆ. ಸಾಮಾಜಿಕ ಜಾಲತಾಣದ ಅತಿಯಾದ ಬಳಕೆಯಿಂದ ಮಾನಸಿಕ ಹಾಗೂ ದೈಹಿಕವಾಗಿ ಆಗಬಹುದಾದ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಈಗಲೇ ಗಂಭೀರವಾಗಿ ಚಿಂತಿಸಿ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಕ್ಷಣವೇ ಕಾರ್ಯಪ್ರವೃತ್ತರಾಗದಿದ್ದಲ್ಲಿ ನಮ್ಮನ್ನಾಳುವ ಸರಕಾರ ಸಹಿತ ಎಲ್ಲರೂ ಇದಕ್ಕೆ ತಕ್ಕ ಬೆಲೆ ತೆರಬೇಕಾದೀತು. ಎಚ್ಚರ. ಈಗಾಗಲೇ ಆಸ್ಟ್ರೇಲಿಯಾ ಹಾಗೂ ಫಿನ್ಲ್ಯಾಂಡ್ನಂತಹ ರಾಷ್ಟ್ರಗಳು ಈ ಬಗ್ಗೆ ನಿಯಂತ್ರಣ ಕ್ರಮಗಳನ್ನು ಕೈಗೊಂಡಿವೆ. ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಮಾನವ ಸಂಪನ್ಮೂಲವನ್ನು ಹೊಂದಿರುವ ಭಾರತ ಇದರ ಬಗ್ಗೆ ತಕ್ಷಣವೇ ಯೋಚಿಸಿ ಸೂಕ್ತ ಯೋಜನೆಯೊಂದನ್ನು ಜಾರಿ ತರಬೇಕಾಗಿದ್ದು ಅತಿ ತುರ್ತು.